Hello dear students, welcome to cost accounting class. In previous class we learned the elements of cost. In this class we discuss about the meaning of cost sheets. Cost sheet is a document which provides for the presentation of the estimated details cost in respect of a cost unit. The statement summarizes the cost of manufacturing a particular list of product and discloses the prime cost, work cost, cost of production and total cost. ಸೊ ಕಾಸ್ಟ್ ಶೀಟ್ ಅಂತಕ್ಕಂಥದ್ದು ನಮಗೊಂದು ಡಾಕ್ಯುಮೆಂಟ್ ಆಗಿರುತ್ತೆ. ಇದು ಒಂದು ಯೂನಿಟಿಗೆ ಆಗ್ತಕ್ಕಂಥ ಎಸ್ಟಿಮೇಟೆಡ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಮತ್ತು ಪ್ರೆಸೆಂಟೇಷನ್ ಮಾಡ್ತಕ್ಕಂಥ ಒಂದು ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟನ್ನು ನಾವು ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ಈ ಒಂದು ಸ್ಟೇಟ್ಮೆಂಟ್ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಇರ್ತಕ್ಕಂಥ ಡೀಟೇಲ್ಸನ್ನು, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಕಾಸ್ಟನ್ನು ಆ್ಯಸ್ ಎ ಸಮರೈಸ್ ಆಗಿ ಕೊಡುತ್ತೆ. ಅದ್ರ ಜೊತೆಗೆ ಪ್ರೈಮ್ ಕಾಸ್ಟು, ವರ್ಕ್ ಕಾಸ್ಟು, ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಮತ್ತು ಟೋಟಲ್ ಕಾಸ್ಟ್ಸನ್ನು, ಆ ವ್ಯಾಲ್ಯೂವನ್ನು ನಮಗೆ ಡಿಸ್ಕ್ಲೋಸ್ ಮಾಡುತ್ತೆ. ವೆನ್ ಆಲ್ ದಿ ಡೈರೆಕ್ಟ್ ಮಟೀರಿಯಲ್ಸ್, ಡೈರೆಕ್ಟ್ ಲೇಬರ್ಸ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಅಗ್ರಿಗೇಟೆಡ್, ದ ರಿಸಲ್ಟಂಟ್ ಈಸ್ ದಿ ಪ್ರೈಮ್ ಕಾಸ್ಟ್. If we add factory expenses to the prime cost, this will give the factory or work cost. And if in the factory cost, office cost and administrative expenses are added, the result is to the cost of production. If selling and distribution expenses are added to the cost of production, it gives the cost of sales. So ಯಾವಾಗ ನಾವು ಡೈರೆಕ್ಟ್ ಮಟೀರಿಯಲ್ಸು, ಡೈರೆಕ್ಟ್ ಲೇಬರ್ಸು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು, ವ್ಯಾಲ್ಯೂಸನ್ನು ನಾವು ಟೋಟಲ್ ಮಾಡ್ತೀವೋ, ಅಗ್ರಿಗೇಟ್ಸನ್ನು ಮಾಡ್ತಾ ಹೋಗ್ತೀವಿ, ಆವಾಗ ಬರ್ತಕ್ಕಂಥ ಆನ್ಸರ್ಗೆ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಆ ಪ್ರೈಮ್ ಕಾಸ್ಟ್ಗೆ ನಾವು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂವನ್ನು ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬಂದಿರತಕ್ಕಂಥ ವರ್ಕ್ ಕಾಸ್ಟ್ಗೆ ನಾವು ಫ್ಯಾಕ್ಟ್ರಿ ಅಥವಾ ಆಫೀಸ್ ಎಕ್ಸ್ಪೆನ್ಸಸ್ನ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ಗೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನಾವು ಮತ್ತೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂವನ್ನು, ಅಮೌಂಟನ್ನು ನಾವು ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ. ಜೊತೆಗೆ ಇಫ್ ಪ್ರಾಫಿಟ್ ಈಸ್ ಆ್ಯಡೆಡ್ ಟು ದಿ ಕಾಸ್ಟ್ ಆಫ್ ಸೇಲ್, ಸೆಲ್ಲಿಂಗ್ ಪ್ರೈಸ್ ಈಸ್ ಆಬ್ಟೈನ್ಡ್. This can also be calculated by deduction loss if any from the cost of sales. In case ನಮಗೆ ಪ್ರಾಫಿಟ್ ವ್ಯಾಲ್ಯೂ ಅವೈಲೇಬಲ್ ಇತ್ತು ಅಂದಾಗ ಅವಾಗ ನಾವು ಕಾಸ್ಟ್ ಆಫ್ ಸೇಲ್ಸ್ಗೆ ಆ ಪ್ರಾಫಿಟನ್ನು ಆ್ಯಡ್ ಮಾಡಿದರೆ ಬರ್ತಕ್ಕಂಥ ಆನ್ಸರು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಇನ್ ಕೇಸ್ ನಮಗೇನಾದರೂ ಅಲ್ಲಿ ಲಾಸಸ್ ಇದ್ದರೆ ಆ ಲಾಸಸ್ಸನ್ನು ಲೆಸ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂ ನಮಗೆ ಆ ಫರ್ಮಿನ ಕಾಸ್ಟ್ ಆಫ್ ಸೇಲ್ಸ್ ಆಗಿರುತ್ತೆ. ಸೊ ದ ಫಸ್ಟ್ ಒನ್ ಈಸ್ ದಿ ಪ್ರೈಮ್ ಕಾಸ್ಟ್. It is also known as direct cost. These costs are incurred for the production of goods and services. ಮೇನ್ಲಿ ನಮಗೆ ಕಾಸ್ಟ್ ಶೀಟು ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತು ಟೋಟಲ್ ಕಾಸ್ಟ್ಸನ್ನು ಡಿಸ್ಕ್ಲೋಸ್ ಮಾಡುತ್ತೆ. ಅದರಲ್ಲಿ ಒಂದನೇದಾಗಿ ನಾವು ನೋಡೋದಾದರೆ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟನ್ನು ನಾವು ಡೈರೆಕ್ಟ್ ಕಾಸ್ಟ್ ಅಂತ ಕೂಡ ಹೇಳ್ತೀವಿ. ಈ ಕಾಸ್ಟ್ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಇನ್ಕಮ್ ಮಾಡ್ತಾ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಕಾಸ್ಟನ್ನು ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಡೈರೆಕ್ಟ್ ಮಟೀರಿಯಲು, ಡೈರೆಕ್ಟ್ ಲೇಬರು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಈ ವ್ಯಾಲ್ಯೂಸನ್ನು ನಾವು ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂಗೆ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ದ ಒನ್ ಮೋರ್ ಐಟಮ್ ಈಸ್ ಡೈರೆಕ್ಟ್ ಮಟೀರಿಯಲ್. ಇಟ್ ಈಸ್ ದಿ ಕಾಸ್ಟ್ ಆಫ್ ಆಲ್ ದಿ ಮಟೀರಿಯಲ್ಸ್ ವಿಚ್ ಡೈರೆಕ್ಟ್ಲಿ ಎಂಟರ್ ದಿ ಪ್ರಾಡಕ್ಟ್ and become part of it. Expenses are such as inward components and primary packing materials, inward freight, customs duties, etc. ಇಲ್ಲಿ ನಾವು ಪ್ರೈಮ್ ಕಾಸ್ಟ್ನಲ್ಲಿ ಈ ಡೈರೆಕ್ಟ್ ಮಟೀರಿಯಲು, ಡೈರೆಕ್ಟ್ ಲೇಬರು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ಒಂದನೇದಾಗಿ ನಾವು ಡೈರೆಕ್ಟ್ ಮಟೀರಿಯಲ್ ಅಂತ ನೋಡ್ತಾ ಹೋದರೆ ಆ ಒಂದು ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ಡೈರೆಕ್ಟಾಗಿ ಏನು ನಾವು ಮಟೀರಿಯಲ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ, ಆ ಮಟೀರಿಯಲ್ಸ್ ರಿಲೇಟೆಡ್ ಆಗಿ ನಾವು ಏನು ಎಕ್ಸ್ಪೆನ್ಸಸನ್ನು ಪ್ರೊವೈಡ್ ಮಾಡ್ತಾ ಬರ್ತೀವಿ, ಸೊ ಅದನ್ನು ನಾವು ಡೈರೆಕ್ಟ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ಎಕ್ಸ್ಪೆನ್ಸಸ್ ಸಚ್ ಆಸ್ ಇನ್ವರ್ಡ್ ಕಾಂಪೊನೆಂಟ್ಸ್ ಆರ್ ಪ್ರೈಮರಿ ಪ್ಯಾಕಿಂಗ್ ಮಟೀರಿಯಲ್ಸ್, ಇನ್ವರ್ಡ್ ಫ್ರೈಟ್, ಕಸ್ಟಮ್ಸ್ ಡ್ಯೂಟೀಸ್ ಎಕ್ಸೆಟ್ರಾ. ಈಗ ನಾವು
ಪ್ರೈಮರಿ ಪ್ಯಾಕಿಂಗ್ ಆಫ್ ಮಟೀರಿಯಲ್ಸಿಗೆ ಸಂಬಂಧಪಡ್ತಕ್ಕಂಥ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಇನ್ವರ್ಡ್ ಫ್ರೈಟ್ ಕಸ್ಟಮ್ಸ್ ಡ್ಯೂಟಿಗೆ ಪೇ ಮಾಡ್ತಕ್ಕಂಥ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಮಟೀರಿಯಲ್ ರಿಲೇಟೆಡಾಗಿ ಏನು ಕೊಡ್ತಾ ಬರ್ತೀವಿ ಅವೆಲ್ಲ ನಮಗೆ ಡೈರೆಕ್ಟ್ ಮಟೀರಿಯಲ್ಸ್ನಲ್ಲಿ ಎಂಟ್ರಿ ಮಾಡ್ತಾ ಬರ್ತೀವಿ. ಯಾವ ಮಟೀರಿಯಲ್ಲು ಡೈರೆಕ್ಟ್ಲಿ ನಮಗೆ ಎಂಟರ್ಡ್ ಟು ದಿ ಪ್ರಾಡಕ್ಟ್ ಆಗಿರುತ್ತೆ ಅಥವಾ ಪಾರ್ಟ್ ಆಫ್ ಪ್ರಾಡಕ್ಟ್ ಆಗಿರುತ್ತೆ, ಅದನ್ನು ನಾವು ಡೈರೆಕ್ಟ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ದಿಸ್ ನೆಕ್ಸ್ಟ್ ಒನ್ ಈಸ್ ಡೈರೆಕ್ಟ್ ಲೇಬರ್ ಕಾಸ್ಟ್. The portion of wages which can identified with the charge to a single cost unit is treated as direct labor cost. So ಯಾರು ನಮಗಿಲ್ಲಿ ರಾ ಮಟೀರಿಯಲ್ಸ್ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಈ ಒಂದು ಪ್ರೋಸೆಸ್ನಲ್ಲಿ ಆ ಒಂದು ವರ್ಕಲ್ಲಿ ಎಂಗೇಜ್ ಆಗಿರ್ತಾರೋ ಅಂಥ ಒಂದು ಎಂಗೇಜ್ ಆಗಿರ್ತಕ್ಕಂಥ ಲೇಬರ್ಸಿಗೆ ನಾವು ಪೇ ಮಾಡ್ತಕ್ಕಂಥ ಕಾಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಆಗಿರುತ್ತೆ. ಸೊ ಈಸಿಲಿ ನಮ್ಗೆ ಯಾವ ಒಂದು ಚಾರ್ಜಸ್ ಐಡೆಂಟಿಫೈ ಮಾಡೋಕ್ಕಾಗಿರುತ್ತೋ, ಒಂದು ಸಿಂಗಲ್ ಯೂನಿಟ್ ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ಎಂಗೇಜ್ ಆದಾಗ ಪೇ ಮಾಡ್ತಕ್ಕಂಥ ವೇಜಸ್ ಅಥವಾ ಅಮೌಂಟ್ಗೆ ನಾವು ಡೈರೆಕ್ಟ್ ಲೇಬರ್ಸ್ ಕಾಸ್ಟ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಡೈರೆಕ್ಟ್ ಆಫ್ ಚಾರ್ಜೇಬಲ್ ಎಕ್ಸ್ಪೆನ್ಸಸ್. ದಿಸ್ ಕವರ್ಸ್ ಆಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಇನ್ಕರ್ಡ್ ಆ್ಯಂಡ್ ಐಡೆಂಟಿಫೈಯಬಲ್ ಟು ದಿ ಸ್ಪೆಸಿಫಿಕ್ ಯೂನಿಟ್ ಆಫ್ ಪ್ರೊಡಕ್ಷನ್. ಸೊ ಯಾವ ಎಕ್ಸ್ಪೆನ್ಸಸ್ಸು ನಮಗೆ ಡೈರೆಕ್ಟಾಗಿ ಮತ್ತು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಿರುತ್ತೋ ಮತ್ತು ಆ ಒಂದು ಯೂನಿಟ್ಸ್ಗೆ ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ಪೇ ಮಾಡ್ತಕ್ಕಂಥದ್ದು, ಇನ್ಕರ್ಡ್ ಆಗಿರ್ತಕ್ಕಂಥದ್ದು ಮತ್ತು ಐಡೆಂಟಿಫಿಕೇಬಲ್ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸನ್ನು ನಾವು ಡೈರೆಕ್ಟ್ ಚಾರ್ಜೇಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇವೆಲ್ಲವನ್ನು ಆ್ಯಡ್ ಮಾಡಿ ಬರ್ತಕ್ಕಂಥ ಆನ್ಸರ್ ನಮಗೆ ಪ್ರೈಮ್ ಕಾಸ್ಟ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಫ್ಯಾಕ್ಟ್ರಿ ಓವರ್ ಹೆಡ್. ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದಿ ಫ್ಯಾಕ್ಟ್ರಿ ಫಾರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಯಾವಾಗ ನಾವು ಫ್ಯಾಕ್ಟ್ರಿ ರಿಲೇಟೆಡ್ ಆಗಿ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಿಲೇಟೆಡ್ ಆಗಿ ನಾವು ಏನು ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡ್ತಾ ಬರ್ತೀವಿ ಅವೆಲ್ಲವೂ ನಮಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಪ್ರೈಮ್ ಕಾಸ್ಟ್ಗೆ ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ಆನ್ಸರೇ ಕಾಸ್ಟ್ ಆಫ್ ವರ್ಕ್ ಕಾಸ್ಟ್ ಆಗಿರುತ್ತೆ. ದ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ದ ಕಾಸ್ಟ್ ಇನ್ಕರ್ಡ್ ಫಾರ್ ಆಫೀಸ್ ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂಡರ್ಟೇಕಿಂಗ್ಸ್. ಸೊ ಇವಾಗ ಆಫೀಸ್ ರಿಲೇಟೆಡ್ ಆಗಿ ಅಥವಾ ಆಫೀಸ್ ಮೇಂಟೆನೆನ್ಸಿಗಾಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಮೇಂಟೆನೆನ್ಸಿಗಾಗಿರ್ಬೋದು ಏನು ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡ್ತಾ ಹೋಗ್ತೀವಿ, ಏನು ಕಾಸ್ಟ್ಸನ್ನು ನಾವು ಪೇ ಮಾಡ್ತಾ ಹೋಗ್ತೀವಿ ಅದನ್ನು ನಾವು ಆಫೀಸ್ ಓವರ್ ಹೆಡ್ಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಡಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಆಲ್ರೆಡಿ ಇರ್ತಕ್ಕಂಥ ವರ್ಕ್ ಕಾಸ್ಟ್ಗೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ವ್ಯಾಲ್ಯೂಸನ್ನು ನಾವು ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ಆನ್ಸರೇ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ. ದ ನೆಕ್ಸ್ಟ್ selling and distribution overhead. These are costs incurred in promoting the sales and retaining customers. This includes the cost of process which begin with making the packed product available for dispatches and ends with the final sale. These expenses is considered in the head of selling and distribution overhead. So ನಾವು ಸೇಲ್ಸ್ ಪ್ರಮೋಷನ್ಗಾಗಿರ್ಬೋದು, ಗೂಡ್ಸ್ಗಳನ್ನು ಸೇಲ್ ಮಾಡೋದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ಸ್ ಆಗಿರ್ಬೋದು, ಸೊ ಮಾರ್ಕೆಟ್ಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಪೇ ಮಾಡ್ತಕ್ಕಂಥ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅವೆಲ್ಲವನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಆಲ್ರೆಡಿ ನಮಗೆ ಬಂದಿರತಕ್ಕಂಥ ಕಾಸ್ಟ್ ಆಫ್ ಪ್ರೊಡಕ್ಷನ್ಸಿಗೆ ಈ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕಾಸ್ಟನ್ನು ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ನಮಗೆ ಟೋಟಲ್ ಸೇಲ್ ಆಗಿರುತ್ತೆ. ಈ ರೀತಿಯಾಗಿ ಈ ಒಂದು ಬೇಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತಕ್ಕಂಥ ಡಾಕ್ಯುಮೆಂಟನ್ನೇ ನಾವು ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ. ದ ಮೇನ್ ಪರ್ಪೋಸಸ್ ಆಫ್ ಪ್ರಿಪೇರಿಂಗ್ ದಿ ಕಾಸ್ಟ್ ಶೀಟ್ಸ್ ಆರ್, ಒನ್ ಈಸ್ ಇಟ್ ಗಿವ್ಸ್ ದಿ ಬ್ರೇಕಪ್ ಆಫ್ ಟೋಟಲ್ ಕಾಸ್ಟ್ ಬೈ ಎಲಿಮೆಂಟ್ಸ್ ಆ್ಯಂಡ್ ಸಬ್ ಡಿವಿಷನ್ಸ್. ಸೊ ಮೇನ್ ನಾವು ಈ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತಕ್ಕಂಥ ಮೇನ್ ಇಂಟೆನ್ಷನ್ಸ್ ಅಥವಾ ಪರ್ಪೋಸಸ್ ಏನಂದರೆ, ಒಂದನೇದಾಗಿ ಟೋಟಲ್ ಕಾಸ್ಟನ್ನು ಎಲಿಮೆಂಟ್ಸ್ ವೈಸು ಅಥವಾ ಡಿವಿಷನ್ಸ್ ವೈಸು ನಮಗಿಲ್ಲಿ ಸಬ್ ಡಿವೈಡ್ ಮಾಡಿ ಬ್ರೇಕಪ್ ಮಾಡಿ ವ್ಯಾಲ್ಯೂಸನ್ನು ಕೊಡುತ್ತೆ ಕಾಸ್ಟ್ ಶೀಟಲ್ಲಿ. ಆ್ಯಂಡ್ ಇಟ್ ಡಿಸ್ಕ್ಲೋಸ್ ದಿ ಟೋಟಲ್ ಕಾಸ್ಟ್ ಆ್ಯಸ್ ವೆಲ್ ಆಸ್ ದಿ ಕಾಸ್ಟ್ ಪರ್ ಯೂನಿಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದ್ರಿಂದ ನಮಗೆ ಟೋಟಲ್ ಕಾಸ್ಟ್ ಗೊತ್ತಾಗುತ್ತೆ, ಜೊತೆಗೆ ಕಾಸ್ಟ್ ಪರ್ ಯೂನಿಟ್ ವ್ಯಾಲ್ಯೂ ಕೂಡ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ ಹೆಲ್ಪ್ ಫಾರ್ ಕಂಪ್ಯಾರಿಸನ್. ಈ ಒಂದು ಕಾಸ್ಟ್ ಶೀಟ್ ನಮಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 2 ಇಯರ್ ಆರ್ ಮೋರ್ ದ್ಯಾನ್ 2 ಇಯರ್ಸ್ ವ್ಯಾಲ್ಯೂಸನ್ನು ನಾವು ಕಂಪೇರ್ ಮಾಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಹೆಲ್ಪ್ ಫಾರ್ ಪ್ರಿಪ್ರೇಷನ್ ಆಫ್ ಟೆಂಡರ್ಸ್ ಆ್ಯಂಡ್ ಕೊಟೇಶನ್. ದಿಸ್ ಕಾಸ್ಟ್ ಶೀಟ್ಸ್ ಹೆಲ್ಪ್ಸ್ ಫಾರ್ ದಿ
ಪ್ರಿಪ್ರೇಷನ್ ಆಫ್ ದಿ ಟೆಂಡರ್ಸ್ ಆ್ಯಂಡ್ ಕೊಟೇಶನ್ಸ್ ಫಾರ್ ಎಸ್ಟಿಮೇಟೆಡ್ಸ್. ನೆಕ್ಸ್ಟ್ ಇಯರ್ಸ್ ಅಥವಾ ನೆಕ್ಸ್ಟ್ ವ್ಯಾಲ್ಯೂಸ್ನಲ್ಲಿ ಏನಾಗುತ್ತೆ ಅನ್ನೋದು ಎಸ್ಟಿಮೇಷನ್ ಬೇಸ್ ಮೇಲೆ ನಾವು ಕೊಟೇಶನ್ಸ್ ಮತ್ತು ಟೆಂಡರ್ಸನ್ನು ಪ್ರಿಪೇರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ಸ್ ಎಲ್ಸ್ ಫಾರ್ ಫಿಕ್ಸಿಂಗ್ ಸೆಲ್ಲಿಂಗ್ ಪ್ರೈಸಸ್. ನಾವು ಪ್ರೊಡಕ್ಷನ್ಸನ್ನು ಕಂಪ್ಲೀಟ್ ಮಾಡಾದಮೇಲೆ ಯೂನಿಟಿಗೆ ಸೆಲ್ಲಿಂಗ್ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೂ ಕೂಡ ನಮಗಿದು ಹೆಲ್ಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ಸ್ ಎಲ್ಸ್ ಫಾರ್ ಅಸರ್ಟೈನಿಂಗ್ ಪ್ರಾಫಿಟ್ ಆರ್ ಲಾಸ್ ಆಫ್ ದಿ ಪ್ರೊಡಕ್ಷನ್ಸ್. ಸೊ ಮೇನ್ಲಿ ಕಾಸ್ಟ್ ಶೀಟ್ಸ್ ಇಸ್ ಹೆಲ್ಪ್ ಫಾರ್ ದಿ ಅಸರ್ಟೈನಿಂಗ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಫ್ ದಿ ಪ್ರೊಡಕ್ಷನ್ಸ್. ಕಂಪನಿಯ ಕಾಸ್ಟ್ ಶೀಟಿಂದ ನಾವು ಪ್ರಾಫಿಟ್ ಅಥವಾ ಲಾಸನ್ನು ಕಂಡುಹಿಡಿಯೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂದರೆ ಈ ಪ್ರೊಡಕ್ಷನ್ ಬೇಸಸ್ ಮೇಲೆ ನಮಗೆ ಲಾಸ್ ಆಗ್ತಾ ಇದೆಯೋ ಅಥವಾ ಪ್ರಾಫಿಟ್ ಆಗ್ತಾ ಇದೆಯೋ ಅನ್ನೋದನ್ನು ಈಸಿಯಾಗಿ ನಾವು ಕಂಡುಹಿಡಿಯೋದಕ್ಕೆ ಈ ಕಾಸ್ಟ್ ಶೀಟು ಹೆಲ್ಪ್ ಆಗುತ್ತೆ. ದ ಲಾಸ್ಟ್ ಒನ್ ಈಸ್ ಇಟ್ ಹೆಲ್ಪ್ಸ್ ಫಾರ್ ಅನಲೈಸಿಂಗ್ ದಿ ಎಫೆಕ್ಟ್ ಆಫ್ ಈಚ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆನ್ ದಿ ಟೋಟಲ್ ಕಾಸ್ಟ್. ಸೊ ಮೇನ್ ನಮಗೆ ಎವ್ರಿ ಎಲಿಮೆಂಟ್ಸ್ ವೈಸ್ ನಮಗೆ ಕಾಸ್ಟ್ ಇಲ್ಲಿ ಡಿಸ್ಕ್ಲೋಸ್ ಆಗೋದ್ರಿಂದ ಅಥವಾ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ಫ್ಯಾಕ್ಟ್ರಿ ರಿಲೇಟೆಡ್ ಏನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಆಫೀಸ್ ಏನು ಎಕ್ಸ್ಪೆನ್ಸಸ್ ಆಗಿದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ನಾವು ಎಷ್ಟು ಕಾಸ್ಟನ್ನು ಸ್ಪೆಂಡ್ ಮಾಡ್ತಾ ಇದ್ವಿ. ಈ ರೀತಿ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ವೈಸ್ ನಮ್ಗೆ ಆಗ್ತಕ್ಕಂಥ ಕಾಸ್ಟನ್ನು ನಮಗಿಲ್ಲಿ ಪ್ರೆಸೆಂಟ್ ಮಾಡುತ್ತೆ. ಕಾಸ್ಟ್ ಶೀಟು ಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, ಡಿಸ್ಕ್ಲೋಸ್ ಮಾಡ್ತಾ ಹೋಗುತ್ತೆ. ಇದರಿಂದ ನಮಗೆ ಯಾವ ಎಲಿಮೆಂಟ್ಸ್ನಲ್ಲಿ ನಾವು ಜಾಸ್ತಿ ಅಮೌಂಟನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮತ್ತು ಅದನ್ನು ಅನಲೈಸಿಂಗ್ ಮಾಡೋದಕ್ಕೂ ಕೂಡ ನಮಗೆ ಕಾಸ್ಟ್ ಶೀಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಕಾಸ್ಟ್ ಶೀಟ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ. ಈ ಎಲ್ಲ ಪರ್ಪೋಸಸ್ಗೋಸ್ಕರ ನಾವು ಕಾಸ್ಟ್ ಶೀಟನ್ನು ಯೂಸ್ ಮಾಡ್ತಾ ಬರ್ತೀವಿ. ಮೇಯ್ನಾಗಿ ಈ ಕಾಸ್ಟ್ ಶೀಟ್ಸ್ನಲ್ಲಿ 4 ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ನಾನು ನಿಮ್ಮ PDF ಈ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ಸನ್ನು ಮತ್ತು ಅಲ್ಲಿ ಕೆಲವೊಂದಿಷ್ಟು ಐಟಮ್ಸನ್ನು ನಾವು ಅಂದರೆ ಫೈನಾನ್ಷಿಯಲ್ ಚಾರ್ಜಸ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಆ ಲೀಸ್ಟನ್ನು ಕೂಡ ನಾನು ಆಲ್ರೆಡಿ ನಿಮಗೆ PDF ಕಳಿಸಿದ್ದೀನಿ. ಅದನ್ನು ನೋಡಿ ನೀವು ಆ ಒಂದು ಫಾರ್ಮ್ಯಾಟನ್ನು ಪ್ರಿಪೇರ್ ಆಗಬೇಕು. ಓಕೆ, ಥ್ಯಾಂಕ್ ಯು.